ನಿನ್ನ ನಂಬಿದ ಕಂದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕಲಮ್ಮ, ಬಾಳನು ಬೆಳಗಮ್ಮ, ನಮ್ಮ ಕೋರಿಕೆಯ ಆಲಿಸಮ್ಮ, ಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ನಡೆಸು, ವಿದ್ಯೆಯ ನಡೆಸು, ಶಾಂತಿಯ ಉಳಿಸು, ತಾಯಿ ಶಾರದೆಯು. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಇಲಾಖೆಯ ನೌಕರರ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರಾದಂಥ ವಿನಾಯಕ್ ಅವಧಿಯವರನ್ನು ವಿನಂತಿ ಮಾಡ್ತೀನಿ. ಸ್ವಾಗತ. ಈ ಒಂದು ಸಭಾಂಗಣದ ಉದ್ಘಾಟನೆಯನ್ನು ಮಾಡಿದಂಥ ಜ್ಞಾನಿಗಳಿಗೆ ಪರಮಪೂಜ್ಯ ಸಿದ್ದೇಶ್ವರಪ್ಪನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ನಮ್ಮ ಈ ಸಂಭ್ರಮಾಚರಣೆ ಈಗ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಹಣೆಯನ್ನು ನೀಡುತ್ತಾ, ಇವತ್ತಿನ ಈ ನಮ್ಮೆಲ್ಲರ ಸಂಭ್ರಮಕ್ಕೆ ಕಾರಣರಾದಂಥ ಈ ಒಂದು ನಮ್ಮ ಸಂಘದ ಸಂಸ್ಥಾಪಕರು ಜನ್ಮನಾದಂಥ ದಿವಂಗತ ಡಾಕ್ಟರ್ ವೈಆರ್ ಸಾಹೇಬರ ಪಾದಕ್ಕೆ ನಮಿಸುತ್ತಾ, ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ತಂದೆಯವರ ಪಾದಕ್ಕೆ ನಮಸ್ಕರಿಸುತ್ತಾ, ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ, ಇವತ್ತಿನ ಈ ಕೈಯಿಂದ ಕೊಟ್ಟಿದ್ದೇವೆ. ಆವಾಗಿನ DHO ಡಿಸ್ಟ್ರಿಕ್ಟ್ ಸರ್ಜನ್ಸ್ ಅವರು ಕೂಡ ಎಲ್ಲ ಆಫೀಸರ್ಸ್ ಕೂಡ ಕೈಯಿಂದ ಸಾಲ ಕೊಟ್ಟಿಕೊಳ್ಳಲ್ಲ, ಬಡ್ಡಿಯಾಗಿ ಸಾಲ ತಗೊಳ್ಳಲ್ಲ. ನಾವು ಸಂಸ್ಥೆ ಮಾಡ್ತೀವಿ ಅಂತ ಒಂದು ಸಂಸ್ಥೆ ಮಾಡಲ್ಲ. ಇವತ್ತು ಆ ಸಂಸ್ಥೆ 19 ಕೋಟಿ ಟರ್ನೋವರ್ ಅದ, 10 ಕೋಟಿ ನಮ್ಮದ ಈಗ FD ಅದ. ಈ ವರ್ಷದ ನಮ್ಮದು ಲಾಭ 65 ಲಕ್ಷ. ಇದಕ್ಕೆಲ್ಲ ಕಾರಣಕರ್ತರಂತ ಯಾವಾಗ ನಮ್ಮ ಸೊಸೈಟಿನ ಸಾಹೇಬರು ಹುಟ್ಟು ಹಾಕಿದ್ರು ಅಲ್ಲಿಂದ ಇಲ್ಲಿ ತನಕ ಜೀವಂತವಿರುವಂಥ ಎಷ್ಟು ಜನ ಇದ್ದಾರೆ. ಕೆಲವರು ಪಾಪ ತೀರ್ಕೊಂಡಿದ್ದಾರೆ. ಆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲರಿಗೂ ನಾವು ಮಂಡಳಿಯವರು ಕಾರ್ಯಕಾರಿಗಳಿಗೆ ಒಂದು ಆಹ್ವಾನ ಮಾಡಿದ್ದೀವಿ. ಎಲ್ಲರಿಗೂ ನಾವು ಸನ್ಮಾನ ಮಾಡ್ತೇವೆ. ಸೊ ಇವತ್ತು ನಮ್ಮ ಸಂಘ ಈ ಸ್ಥಿತಿಗೆ ಬರಬೇಕಾದ್ರೆ ಮುಖ್ಯವಾಗಿ ಠೇವುದಾರರು ಯಾರು ನಮ್ಮ ಸಂಘಕ್ಕೆ ನಮ್ಮನ್ನು ನಂಬಿ FD ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ನನ್ನ ಶಿರಸ್ತಾನ ನಮಸ್ಕಾರ ತಿಳಿಸ್ತೇನೆ. ಸುವರ್ಣ ಮಹೋತ್ಸವದ ಅಂಗವಾಗಿ ನಾವು ಕೆಲವೊಂದು ಕೊಡುಗೆಗಳನ್ನು ಸರ್ವ ಸದಸ್ಯರಿಗೆ ನಾವು ಈ ಬಾರಿ ನೀಡ್ತಾ ಇದ್ದೀವಿ. ಅದನ್ನು ಹೇಳಿಕೆ ನಮಗೆ ಸಂತೋಷ ಅನಿಸುತ್ತೆ. ನಮ್ಮದು ಸಾಲದ ಬಡ್ಡಿ ದರ 13% ಇತ್ತು ಭಾಳ ವರ್ಷಗಳಿಂದ. ಎಲ್ಲ ಸದಸ್ಯರ ಬೇಡಿಕೆ ಇತ್ತು. ಅದನ್ನು ಈ ಸರಿ ನಾವು 12.5 ಮಾಡ್ತೇವೆ. 12%
4.5 ಅದು ಇವತ್ತಿನಲ್ಲಿ ಜಾರಿ ಆಗಿರುತ್ತೆ. ಆಮೇಲೆ ಸಾಲ ಪಡೆಯಬೇಕಾದ್ರೆ 3 ಜನ ಜಾಮೀನುಗಳು ಸಹಿಬೇಕಾಗಿತ್ತು. ಅದನ್ನು ರಿಡ್ಯೂಸ್ ಮಾಡಿ 2 ಮಾಡ್ತಾ ಇದ್ದೀವಿ ಈ ಕ್ಷಣದಿಂದ. ಆಮೇಲೆ ಎಲ್ಲ 1,503 ಸದಸ್ಯರಿಗೆ ನಾವು ಸುವರ್ಣ ಮಹೋತ್ಸವ ಕೊಡುಗೆಯಾಗಿ ಒಂದು ಬ್ಯಾಗನ್ನು ಗಿಫ್ಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಅದು ಈ ಬ್ಯಾಗನ್ನು ಕೊಡುವ ವಿಷಯ ಅಂತ ಬಂದಾಗ ನಾವು ಮರಿಬಾರ್ದು. 25ನೇ ವರ್ಷದ ಸಂಘದ ಒಂದು ಸಂಭ್ರಮವನ್ನು ಗಂಗಲ್ ಹನುಮಂತರಾಯರ ಮಂದಿರದಲ್ಲಿ ಮಾಡಿದ್ದಪ್ಪ. ಅವಾಗ ಪರಮ ಪೂಜ್ಯ ಸಿದ್ದೇಶ್ವರ ಬಂದಿದ್ದೆ. ಅವ್ರ ಸಾನ್ನಿಧ್ಯವೊಳಗೆ ನಮ್ಮ ಅವಾಗಿನ ಕಮಿಟಿ ನಮಗೆ ಎಸ್ ಕೆ ಕುಂಬಾರವರು ಬರ್ತಾರೆ, ಅವ್ರನ್ನ ಟೀಮ್ ಇತ್ತು, ಅವರೆಲ್ಲ ಕಾರ್ಯಕ್ರಮ ಮಾಡಿ ಅವರು ಒಂದು ಬ್ಯಾಗ್ ಕೊಟ್ಟಿದ್ರು. ಸೊ ಅದನ್ನೇ ಪ್ರೇರಣೆಯಾಗಿ ನಾವು ತಗೊಂಡು ಇವತ್ತು 50ನೇ ವರ್ಷದ ಸುವರ್ಣ ಮಹೋತ್ಸವಕ್ಕೆ ಅಪ್ಪವ್ರ ಸಾನ್ನಿಧ್ಯವೊಳಗೆ ಎಲ್ಲರಿಗೂ ಒಂದು ಬ್ಯಾಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. 6 ಲಕ್ಷ ಸಾಲವನ್ನು ಕೊಡ್ತಾ ಇದ್ವಿ. ನಾವು ಇವತ್ತಿನಿಂದ 10 ಲಕ್ಷ ಮಾಡ್ತಾ ಇದ್ವಿ ಸಾಲ. ಸೊ ಇಷ್ಟೊಂದು ನಾವು ಕೊಡುಗೆಗಳನ್ನು ಕೊಡೋಕ್ಕೆ ಕಾರಣವಾದಂಥ ಸಂಘದ ಯಾವತ್ತೂ ಸದಸ್ಯರು ಹಾಗೂ ಹಿರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಮಾರ್ಗದರ್ಶಕರು, ಆಮೇಲೆ ಏನು ಆಶೀರ್ವಾದ PHO ಏನಿಲ್ಲ ಇದ್ರ ಮೇಲೆ ಆಶೀರ್ವಾದ, ಇವರೆಲ್ಲರೂ ನಮ್ಮ ಸಂಘಕ್ಕೆ ಕೊಡುಗೆಯನ್ನು ಕೊಟ್ಟಾರೆ. ಗುಂಡಪ್ಪ ಸಾಹೇಬರು ನಮ್ಮ ಕರ್ಕಲ್ ಕಲಿತಿದ್ರು, ಯಾರ್ಯಾರು ಸಾಲ ಹಾಕಿ ಅವರು ಸಾಲ ವಸೂಲು ಮಾಡಿಸಿರ್ತೀವಿ. ಸೊ ಇವರೆಲ್ಲರ ಒಂದು ನಮಗೆ ಸಹಕಾರ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಸಂಘ ಎಷ್ಟು ದೊಡ್ಡದಾಗಿ ಬಂದಿದ್ದೀವಿ. ಸೊ ಇವತ್ತಿನ ಈ ಒಂದು ಸಂಭ್ರಮಾಚರಣೆಗೆ ಕಾರಣವಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಒಂದು ವಾಸ್ತವಿಕ ನುಡಿಗಳಿಗೆ ವಿರಾಮ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಿ ಹೆಲ್ತ್ ಸೊಸೈಟಿ ಬೆಳೆದು ಬಂದಂಥ ದಾರಿ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿಗೇರಿ ಸಾಹೇಬರನ್ನ ಮತ್ತು 25ನೇ ವರ್ಷಕ್ಕೆ ಕಾಲಿಟ್ಟಾಗ ಪರಮ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ದೇಶ್ವರ ಶ್ರೀಗಳ ಒಂದು ಆಶೀರ್ವಾದದ ಮಧ್ಯದಲ್ಲಿ ಇವತ್ತು 50ನೇ ವರ್ಷಕ್ಕೆ ಕಾಲಿಟ್ಟಂಥ ನೆನಪನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಈಗಿನ ಉಪಾಧ್ಯಕ್ಷರು, ನಿರ್ದೇಶಕರು ಅತ್ಯಂತ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ಪರಮ ಪೂಜ್ಯರಿಗೆ ಮತ್ತು ಗಣ್ಯರಿಗೆ ಭಕ್ತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಈ ಹೆಲ್ತ್ ಸೊಸೈಟಿಯ ಅಧ್ಯಕ್ಷರಾದಂಥ ವಿನಾಯಕ ಅವಧಿಯಣ್ಣವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಇಡೀ ದೇಶದಲ್ಲಿ ತನ್ನದೇ ಆದಂಥ ಹೆಸರನ್ನು ಉಳಿಸಿ ನಮಗೆಲ್ಲರಿಗೂ ಕೂಡ ಒಂದು ಭಕ್ತಿ ಭಾವದ ಜ್ಞಾನ ದಾಸೋಹವನ್ನು ನೀಡಿ ನಮ್ಮೊಟ್ಟಿಗೆ ನಿರಂತರವಾಗಿ ಯಾವತ್ತೂ ಇಲ್ಲ ಅನ್ನುವ ಕೊರಗ ನೀಡಲಾರದೆ ಜನಮಾನಸದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಉಳಿಸಿದಂಥ ಜ್ಞಾನ ಯುಗಾಸನವ ಸಿದ್ದೇಶ್ವರ ಶ್ರೀಗಳ ಒಂದು ಆಶ್ರಮದ ಪರಮ ಪೂಜ್ಯರಾದಂಥ ಬಸವಲಿಂಗ ಮಹಾಸ್ವಾಮಿಗಳಿಗೆ ನಮ್ಮ ಅಧ್ಯಕ್ಷರಾದಂಥ ವಿನಾಯಕ ಅವಧಿಯನ್ನವರು ಗೌರವ ಸಮರ್ಪಿಸಲಿಕ್ಕೆ ಅವರಲ್ಲಿ ವಿನಂತಿ ಮಾಡ್ತೀನಿ. ಮತ್ತು ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಲ್ಲಿ ಉಪಾಧ್ಯಕ್ಷರಾದಂಥ ಸಂತೋಷ್ ಅಂಗಡಿಯವರು ಮತ್ತು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಸರಿ, ಪ್ರಸ್ತುತ ನಿರ್ದೇಶಕರು ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಗೌರವ ಸಮರ್ಪಿಸ್ತಾ ಇದ್ದಾರೆ. ಇನ್ನು ಸಹಿತ ಜೊತೆಗೂಡಿ ಅವರಿಗೆ ವಿನಂತಿ ಮಾಡ್ತೀನಿ. ಈ ಉದ್ಘಾಟನೆ ಮುಗಿದ ಬಳಿಕ ಉಪಾಧ್ಯಕ್ಷರಾದಂಥ ಸಂತೋಷ ಅಂಗಡಿ ಡಾಕ್ಟರ್ ಪಾಂಡಿತ್ಯ ಸಿದ್ದೇಶ್ವರ ಅವರಿಗೆ
ಸಭಾಧ್ಯಕ್ಷರ ಮತ್ತು ಉದ್ಘಾಟಕರ ಮತ್ತು ಮುಖ್ಯ ಅತಿಥಿಗಳ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸರ್ ಮೇಲೆ ಜೋರಾದ ಚಪ್ಪಾಳೆಯಲ್ಲಿ ಎಲ್ಲ ನಮ್ಮ ಆಡಳಿತ ಸದಸ್ಯರು, ಸ್ವಲ್ಪ ಈಗ ನೋಡ್ರಿ ಮೇಡಮ್. ಮಣ್ಣಿಗೇರಿ ಜನ ದಂಪತಿಗಳ ಅವರ ಕುಟುಂಬದ ಸದಸ್ಯರು, ಜೋರಾದ ಚಪ್ಪಾಳೆಯಲ್ಲಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಪ್ರಮುಖ ಪೂಜ್ಯರಿಗೆ ಮತ್ತು ಉದ್ಘಾಟಕರಿಗೆ ಧನ್ಯವಾದಗಳು. ದೀಪವನ್ನು ನಮ್ಮ ಬ್ಯಾಂಕಿನ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿವಂಗತ ವಾಯಮಣ್ಣಿಗೇರಿ ಸರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸುವ ಮೂಲಕ ದಯವಿಟ್ಟು ತಮ್ಮ ಆಸನಗಳಲ್ಲಿ ಸರ್ ಓಪನ್ ಮಾಡಿ, ಅದೇ ನಿಮ್ಮ ಟೇಬಲ್ ಮೇಲೆ ಓಪನ್ ಮಾಡಿ. ನೀವು ಡೈರೆಕ್ಟ್ ತಗೊಳ್ಳೋದ ಮುಂದೆ ಡೈರೆಕ್ಟ್ ತಗೊಳ್ಳಿಲ್ಲ ಮುಂದೆ ಎಲ್ಲ ನಿರ್ದೇಶಕರು ಮುಂಭಾಗದ ಜೋರಾದ ಚಪ್ಪಾಳೆಯಲ್ಲಿ ಎಲ್ಲ ಸದಸ್ಯರಿಗೆ ಈ ಬ್ಯಾಗ್ಗಳನ್ನು ಇವತ್ತು 50 ವರ್ಷದ ಸಂಭ್ರಮಾಚರಣೆ ನಿಮಿತ್ತ ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ. ಆ ಬ್ಯಾಗ್ನ ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದಂಥ ಡಾಕ್ಟರ್ ಶಿವಾನಂದ ಮಾಸ್ತಿವಳ್ಳಿ ಸರ್ ಅವರಿಗೆ ಮತ್ತು ಎಲ್ಲ ಗಣ್ಯರಿಗೆ ನಡೆಸಿದಾಗ ಗಾಡಿ, ಯಾಕಂದ್ರೆ ಎಲ್ಲರೂ ಹೋದ್ರೆ ನೀವು ಯಾರ ಗಾಡಿ ಪಾರ್ಕಿಂಗ್ ಎಲ್ಲ ನೆಡ್ ನೋಡ್ತಾರೆ, ಗಾಡಿ ಹೆಚ್ಚಾಗ್ಸಿದ್ರೆ ನೆಡ್ ನೋಡ್ತಾರೆ. ಅದು ಗಿಡ ಹಚ್ಚೋದು ಯಾರಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಜಿಲ್ಲಾಧಿಕಾರಿ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಅಣ್ಣಿಗೇರಿ ಸಾಹೇಬರು ಏನು ಸಸಿಯನ್ನು ನೆಟ್ಟಿದ್ದಾರೆ, ಅದು ನೆಟ್ಟು ಹೆಮ್ಮರವಾಗಿ ಈಗ 50ನೇ ವರ್ಷ ಸಂಭ್ರಮಾಚರಣೆ ಮಾಡ್ತಿದ್ದೀವಿ. ಅವರಿಗೆ ನನ್ನ ಇಲಾಖೆ ಪರವಾಗಿ ವೈಯಕ್ತಿಕ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಬಯಸುತ್ತಾ, ಇಲ್ಲಿವರೆಗೆ ಬ್ಯಾಂಕ್ ನಡೆದು ಬಂದ ಹಾದಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಒಂದು 65 ಲಕ್ಷ ರೂಪಾಯಿ ಲಾಭಾಂಶ ಆಗಿದೆ ಅಂತ ಹೇಳಿದ್ರು. 65 ಲಕ್ಷ ಸಾಮಾನ್ಯ ಮಾತಲ್ಲ. ಯಾಕಂದರೆ ಈ ಬ್ಯಾಂಕಿನ ಸದಸ್ಯರು ಇರೋರು ಬರೀ 15 ಜನ ಇದ್ದಾರೆ. 1500 ಮೆಂಬರ್ಸ್. 1500 ಮೆಂಬರ್ಸ್ನಲ್ಲಿ ವರ್ಷಕ್ಕೆ 65 ಲಕ್ಷ ಅಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಬ್ಯಾಂಕ್ ನಡಿಬೇಕಪ್ಪ ಅಂತಂದ್ರೆ ಒಂದು 5 ಕಂಬಗಳು ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಯಾವ್ಯಾವ ಕಂಬಗಳಪ್ಪ ಅಂತಂದ್ರೆ, ಮೊದಲ ನಿಮ್ಮ ಎಸ್ ಬಿ ಬ್ಯಾಂಕ್ ಹೋಲ್ಡರ್ಸ್ ಸಂಖ್ಯೆ ಜಾಸ್ತಿ ಇರಬೇಕು. ಅಧ್ಯಕ್ಷರ ಎಸ್ ಬಿ ಹೋಲ್ಡರ್ ಕಸ್ಟಮರ್ ಸಂಖ್ಯೆ ಜಾಸ್ತಿ ಇರಬೇಕು. ಎಫ್ ಡಿ ಅಮೌಂಟ ಜಾಸ್ತಿ ಮಾಡ್ಕೊಳ್ಳುವಂಥ ನಿಮ್ಮ ಬ್ಯಾಂಕಿನ ಹೆಸರು ಒಳ್ಳೆಯ ಹೆಸರಾಗಿರ್ಬೇಕು. ಅಂದಾಗ ಮಾತ್ರ ಜನರು ನಿಮ್ಮಲ್ಲಿ ಎಫ್ ಡಿ ತಂದಿರ್ತಾರೆ. ಶಿಕ್ಷಕರು ತಂದಿಡಂಗೆ ಎಫ್ ಡಿ ನಿಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರಾಗಿರ್ತಾರಲ್ಲ, ಅವರು ವಿಶ್ವಾಸದ ಮೇಲೆ ಯಾರಾದರೂ ಈಗ ಎಫ್ ಡಿ ಇಡ್ಬೇಕಪ್ಪ ಅಂತಂದ್ರೆ ಬ್ಯಾಂಕಿನ ಅಧ್ಯಕ್ಷರು ಸದಸ್ಯರು ಹೆಂಗದಾರ ಯಾಕಂದ್ರೆ ನಾವು ನೋಡಿ ವಿಚಾರ ಮಾಡಿ ಎಫ್ ಡಿ ಇಡ್ತಾರೆ. ಹೀಗಾಗಿ ನಾವು ಅಧ್ಯಕ್ಷರು ಸದಸ್ಯರು ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ಅಂತಾರೆ, ಬ್ಯಾಕ್ಗ್ರೌಂಡ್ ಇದ್ದವರು ಇದ್ರಪ್ಪ ಅಂತಂದ್ರೆ ಎಲ್ಲರೂ ಎಫ್ ಡಿ ಜಾಸ್ತಿ ಆಗ್ತದೆ. ಒಮ್ಮೆ ಎಫ್ ಡಿ ಬೇಡ ಅಂದರೂ ಇಡ್ತಾರೆ. ಅಷ್ಟೊಂದು ಎಫ್ ಡಿ ಒಂದೊಂದು ಬ್ಯಾಂಕಿಗೆ ಹಾಕವು. ಯಾಕಂದರೆ ಎಫ್ ಡಿ ಇಟ್ಕೊಳ್ಳೋದಂತ ಸರಳ ಕೆಲಸ ಅಲ್ಲ. ನೀವು ಎಫ್ ಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಮಿನಿಮಮ್ ನೀವು 10, 11, 12% ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಒಂದು ಕೋಟಿ ರೂಪಾಯಿ ಯಾರಾದರೂ ಎಫ್ ಡಿ ಇಟ್ರಪ್ಪ ಅಂತಂದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. 1 ಲಕ್ಷ ರೂಪಾಯಿ ಎಲ್ಲಿ ಕೊಡೋದು? ನೀವು ಸಾಲ ಮುಖಾಂತರ ಬೇರೆದವರು ಕೊಟ್ಟು ಅವ್ರ ಕಡೆಯಿಂದ ನಾವು ಬಡ್ಡಿ ವಸೂಲಿ ಮಾಡ್ಕೊಂಡು ಜಾಸ್ತಿ ಆಗಬೇಕು. ಮೂರನೇದು ಆರ್ ಡಿ ಮಾಡುವಂಥ ಕಸ್ಟಮರ್ಗಳನ್ನು ಪ್ರೋತ್ಸಾಹ ಮಾಡಬೇಕು. ತಿಂಗಳ 1,500 ಆರ್ ಡಿಗಳು ಮಾಡುವಂಥ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮ ಇಲಾಖೆಯಲ್ಲಿ KCID ಇದ್ದವರು
1450 ಜನ ಅದೀವಿ. ನಾನ್ KJD ಇದ್ದವರು 1356 ಅದೇ. ಇವರಿಬ್ಬರು ಸಂಖ್ಯೆ ಸೇರಿದ್ರೆ ಸುಮಾರು 3000 ಆಗ್ತದೆ. 3000 ಒಳಗೆ 1000 ಮಾಡಿ RDಗಳಿರ್ಬೇಕು. 1000 ಈಗ ಎಷ್ಟು ಅದ ಅಧ್ಯಕ್ಷರ RD? 50 ಲಕ್ಷ. ಇನ್ನೂ ಜಾಸ್ತಿ ಆಗ್ಬೋದು. RD ಇಟ್ಟರೆ ಅದರದ್ದು ಲಾಭಾಂಶ ಜಾಸ್ತಿ. ಆಮೇಲೆ ನಿಮ್ಮದು ಪರ್ ಡೇ ಪಿಗ್ಮಿನೂ ಜಾಸ್ತಿ ಆಗ್ಬೋದು. ಯಾಕಂದರೆ ಪಿಗ್ಮಿ ಏನಂದಿಲ್ಲ, ಅದು ಜನರ ದುಡ್ಡು. ಜನರ ದುಡ್ಡನ್ನು ನಾವು ಇಟ್ಕೊಂಡು ಅದರ ಮುಖಾಂತರ ಸಾಲ ಕೊಡೋದ್ರಿಂದ ಬ್ಯಾಂಕಿಂಗ್ ಲಾಭ ಆಗೋದು ಜಾಸ್ತಿ ಆಗ್ತದೆ. ಆಮೇಲೆ ನಾವು ಸಾಲ ಯಾರಿಗೆ ಕೊಡಬೇಕು? ನಮ್ಮಲ್ಲಿ ಎಲ್ಲರೂ ಸರ್ಕಾರಿ ನೌಕರದಾರರು, ಏನೂ ಸಮಸ್ಯೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರು ವೇತನ ನಮ್ಮ ಇಲಾಖೆಯಲ್ಲಿ ಆಗ್ತೈತಿ. ಒಂದು ಕಸ್ಟಮರ್ಸ್ ಒಂದು 10% ಇರ್ತೈತಿ, ವೇಸ್ಟೇಜ್ ಇರ್ತೈತಿ. ಯಾಕಂದ್ರೆ ಅವರು ಬ್ಯಾಂಕ್ನವ್ರು ಬಂದಾಗೆ ಕಟ್ಟಬೇಕು ಬಿಟ್ಟಿರ್ತಾರೆ, ಹಾಗೆ ಕಟ್ಟಬಾರ್ದು ವಿಚಾರ ಮಾಡಿರ್ತಾರೆ. ಅಂಥವ್ರ ಸಂಖ್ಯೆನೂ ಜಾಸ್ತಿ ಇರ್ತೈತಿ. ಸೊ ಈಚೆಯಿಂದ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ನಮ್ಮ ವಾಹನ ತೊಗೊಳ್ಳಿ, ಮನೆಯರ ಕಟ್ಟಿ, ಬಂಗಾರದ ತೊಗೊಳ್ಳಿ, ಏನೇ ಮಾಡಲಿ ಅಷ್ಟೇ ಡಿಗ್ನಿಫೈಡಾಗಿ ನಾವು ತಿಂಗಳ ರೇಟ್ ಆಫ್ ಇಂಟ್ರೆಸ್ಟು ಪ್ಲಸ್ ಅಸಲು ಎರಡೂ ಕೊಟ್ಟಾಗ ಮಾತ್ರ ಬ್ಯಾಂಕ್ನೂ ಇದಾಗಿರ್ತೈತಿ, ನಾವು ಶಾಂತಾಗಿರ್ತೀವಿ. ಇಲ್ಲಪ್ಪ ಅಂತಂದ್ರೆ 1000 ಮಂದಿಯಲ್ಲಿ ಸಾಲಗಾರರಲ್ಲಿ 100 ಜನ ಕಟ್ಟುವಾಗಿದ್ದಾರ ಆದ್ರಪ್ಪ ಅಂತಂದ್ರೆ ಬ್ಯಾಂಕಿನ ಪರಿಸ್ಥಿತಿ ಚಿಂತಾಜನಕ. ಎಲ್ಲ ಬ್ಯಾಂಕ್ ನಾವೆಲ್ಲ ಗೊತ್ತಿದೆ. ಭಾಳ ಬ್ಯಾಂಕ್ಗಳು ಹೆಂಗಾಗಿದ್ದಾವಪ್ಪ ಅಂತಂದ್ರೆ ಅವು ಎಲ್ಲಿದಾವ ಅಂತ ಗೊತ್ತಿಲ್ಲ. ಪಾಪ ದುಡ್ಡು FD ಇದ್ದವರಾಗಲಿ, RD ಇದ್ದವರಾಗಲಿ, ಪಿಗ್ನಿ ಇದ್ದವರಾಗಲಿ ದುಡ್ಡು ಎಲ್ಲಿತ್ತು ಗೊತ್ತಿಲ್ಲ. ಹಂಗಾಗಿರೋ ಪರಿಸ್ಥಿತಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಕೆನರಾ ಬ್ಯಾಂಕ್ ಆಗಲಿ, ವಿಜಯ ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕ್ ಆಗಲಿ ಅವೆಲ್ಲ ಏನು ಹುಟ್ಟೆ ಹೇಳಿದ್ರು ಎಲ್ಲ ಸೌತ್ ಕೆನರಾದಲ್ಲಿ ಬಿಟ್ಟವು. ಅವು ಯಾವಾಗ ಹುಟ್ಟ್ಯಾವು? 80 ವರ್ಷದಿಂದ ಹುಟ್ಟ್ಯಾವು. ಸಪೋಸ್ ಅವು ಬ್ಯಾಂಕ್ಗಳು ನಮ್ಮ ಬಿಜಾಪುರದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಏನೋ ಹುಟ್ಟಿದಪ್ಪ ಅಂತಂದ್ರೆ ಇಲ್ಲಿ ಜನರಿಗೆ ಜಾಬ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸಪೋಸ್ ಇದೇ ಬ್ಯಾಂಕ್ ಅಡಿಗೆ ಸಾಹೇಬ್ ಮಾಡಿದ್ದಾರೆ, ಈ ಬ್ಯಾಂಕಿಂದ ಎಷ್ಟು ಜನರಿಗೆ ಜಾಬ್ ಸಿಗುತ್ತೆ ಹೇಳಿ ನೋಡೋಣ. ಮಿನಿಮಮ್ ಒಂದು 15-20 ಜನರಿಗೆ ಜಾಬ್ ಸಿಗುತ್ತೆ. ಹೀಗಾಗಿ ಬ್ಯಾಂಕ್ ಮಾಡಿದ್ದು ನಮ್ಮ ಅಡಿಗೆ ಸಾಹೇಬರು ಸದಾ ನಮ್ಮ ಇಲಾಖೆಯಲ್ಲಿ ಹಸಿರಾಗಿರ್ತಾರೆ. ಅವ್ರ ಮನೆಯವರು ಸಹ ಬಂದಿದ್ದಾರೆ. ಇದು ಕಾರ್ಯಕ್ರಮ ನೋಡಿ ಅವ್ರಿಗೆ ಅವ್ರ ತಂದೆಯವರ ಸ್ಥಾನಮಾನ ಆಗಲಿ, ಅವ್ರ ತಂದೆಯವರು ಮಾಡುವಂಥ ಕೆಲಸ ಆಗಲಿ ಅವ್ರಿಗೆ ಸಹ ಅರಿವಾಗ್ತೈತಿ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರೇ ಆಗಿಸುವಂಥ ಬಸವಲಿಂಗ ಸ್ವಾಮಿಗಳಿಗೆ ವಂದನೆ ಮಾಡುತ್ತಾ, ನನಗೆ ಮುಖ್ಯ ಉದ್ಘಾಟಕರಾಗಿ ಇಲ್ಲಿಗೆ ಬಂದು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಎಲ್ಲರಿಗೆ ಹಾಗೂ ಮುಂದೆ ನಡೆಸಲಿಕ್ಕೆ ಮುಂದೆ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು 50ನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಹಲವಾರು ವಿಶೇಷವಾದಂಥ ದಾಖಲೆಗಳನ್ನು ಹೊಂದಿದಂಥ ಇವತ್ತು ಹೆಲ್ತ್ ಸೊಸೈಟಿ ಉನ್ನತೀಕರಣ ಹೊಂದಲಿಕ್ಕೆ ಎಲ್ಲ ಸದಸ್ಯರ ಸಹಕಾರ ಭಾಳ ಮುಖ್ಯ ಆಗಿದೆ. ಆ ಕಾರಣಕ್ಕಾಗಿ ಹಿಂದಿನ ಎಲ್ಲ ವಿಶ್ರಾಂತ ಒಂದು ಹೆಲ್ತ್ ಸೊಸೈಟಿಯನ್ನು ಉಳಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ ಕಾರಣವನ್ನೇ ಇವತ್ತು ಈ ನಿಟ್ಟಿನಲ್ಲಿ ಬೆಳೀಲಿಕ್ಕೆ ಕಾರಣವಾಗಿದೆ ಅನ್ನುವಂಥ ವಿಚಾರಗಳನ್ನು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂಥ ಕಾರ್ಯಕ್ರಮದ ಉದ್ಘಾಟಕರಾದಂಥ ಡಾಕ್ಟರ್ ಮಲ್ಲನಂದ ಮೇಡಮ್ ಈ ಕಡೆ ನೋಡ್ರಿ ಸ್ವಲ್ಪ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯ ಸರ್, ಇದನ್ನು ನೋಡಿದೆ ನಾನು ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ತಾ ಇದ್ದೆ ನಿನ್ನೆ. ಕಂಟಿನ್ಯೂಸ್ 10% ಗ್ರೋತ್ ಇದೆ ಬಂಡವಾಳ ಕಲೆಕ್ಷನಲ್ಲಿ, ಹಾಗೂ ರಿಕವರಿ ಪೊಸಿಷನ್ ಚೆನ್ನಾಗಿದೆ. NPA ಭಾಳ ತುಂಬ ಕಮ್ಮಿ. ನಾರ್ಮಲಿ ಎಷ್ಟು ಇರಬೇಕು ಅಂತಂದರೆ 7 to 8 ಇರಬೇಕದು NPA. ನಮ್ಮದು ಬರೀ 6% ಇರೋದು. ಹಾಗೂ ರೈಟ್ ಆಫ್ ಪೊಸಿಷನ್ ಕೂಡ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ಈ ಕೋಆಪರೇಟಿವ್ ಮೂಮೆಂಟ್ ಏನಿದೆ ನಮ್ಮ ಕರ್ನಾಟಕದಲ್ಲಿ ಸಕ್ಸಸ್ ಆಗಲಿಲ್ಲ. ಆದರೆ ಈ ಒಂದು ಹೆಲ್ತ್ ಸೊಸೈಟಿ ಏನಿಲ್ಲ ಕೋಆಪರೇಟಿವ್ ಬೇಸಿಸ್ ಮೇಲೆ ಒಂದು ಸರ್ ಇದು ಬಸವನ ನಾಡು, ಸಮೃದ್ಧ ನಾಡು. ಸಮೃದ್ಧ ಅಂದರೆ ಎಲ್ಲ ರೀತಿಯಲ್ಲಿ ಎಕನಾಮಿಕಲಿ, ಸೋಷಿಯಲಿ, ಕಲ್ಚರಲಿ, ರಿಲಿಜಿಯಸ್, ಇಟ್ ಇಸ್ ಸೋ ಸಂಪ್ಚುವಸ್ ಸೊಸೈಟಿ. ಆ ನಾಡಿನಲ್ಲಿ ಸರ್ ಬೆಳೆಸಿದ್ದೀರಿ. ಮತ್ತು ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಈ ಸಂಭ್ರಮಾಚರಣೆ ಇಟ್ಕೊಂಡಿರುವಂತೆ ಅದು ನಿಜಕ್ಕೂ ಮುಂದಿನ
ಸೊ ಈಗ ಹೆಚ್ಚಿಗೆ ತಗೊಳ್ಳೋದು ನಾನು ಭಾಳಷ್ಟು ಜನ ಇನ್ನೂ ಮಾತನಾಡಿದ್ದಾರೆ, ಭಾಳ ವಿಷಯಗಳು ಸಾಕಷ್ಟು ಇದ್ದಾವೆ. ಆ ವಿಷಯಗಳೇನದಲ್ಲ ಇವರು ಮಾಡಿದಂಥ ಕಾರ್ಯಗಳನ್ನೇ ಕಾಣಿಸ್ತದೆ. ಈ ಸೊಸೈಟಿ ಯಾವುದೇ ಒಂದು ಕಾರ್ಪೊರೇಟ್ ಸೊಸೈಟಿ, ಕಾರ್ಪೊರೇಟ್ ಸಂಸ್ಥೆ ಏನೂ ಕಮ್ಮಿ ಅಲ್ಲ ಅಂತ ಹೇಳ್ಬೋದು. ರಿಲಯನ್ಸ್ ಇದ್ದಾವೆ, ಅಂಬಾನಿ ಇದ್ದಾರೆ, ಅದಾನಿ ಇದ್ದಾರೆ, ಟಾಟಾ ಇದ್ದಾರೆ. ಆ ಸಂಸ್ಥೆಗಳು ಏನು ಸೋಷಿಯಲ್ CSR ಅಂತ ಫಂಡ್ ಇದು ಖರ್ಚು ಮಾಡ್ತಾರೆ. ಅಂದರೆ ಸೋಷಿಯಲ್ ಆ್ಯಕ್ಟಿವಿಟಿಗೆ ಖರ್ಚು ಮಾಡುವಂಥ ಉದ್ದೇಶ. ಯಾವ ಹೆಣ್ಣು ಸೊಸೈಟಿಯಲ್ಲೂ ಈ ಸೋಷಿಯಲ್ ಆ್ಯಕ್ಟಿವಿಟಿ ಎಲ್ಲಿ ಖರ್ಚು ಮಾಡೋದೇ ಇಲ್ಲ. ಆದರೆ ಶ್ರೀಮಾನ್ ಚೇರ್ಮನ್ರಾದ ಅವಧಿ ಸಾಹೇಬರು ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಇರ್ಬೋದು ಅಥವಾ ರಕ್ತದಾನ ಶಿಬಿರ ಇರ್ಬೋದು, ಇವೆಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದಾರೆ. ಯಾರಿಗೂ ಬರಲ್ಲ ಇದ್ದಾರೆ. ಈ ಸೊಸೈಟಿಗಳು ತಮ್ಮ ಕೆಲಸವೇ ಮಕ್ಕಳಾಗಿದ್ದಾರೆ. ಆದರೆ ಇಂಥ CSR ಸೊಸೈಟಿಯಲ್ಲಿ ಮಕ್ಕಳಾದಂಥ ಚೇರ್ಮನ್ರಿಗೆ ಒಂದು ಕೀರ್ತಿ ಗೌರವ ಸಲ್ಲಬೇಕಂತ ಹೇಳ್ತೇನೆ. ಸರ್, ಭಾಳ ಸಮಯ ತಗೊಳ್ಳೋಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಪೂಜಿಸ್ತ್ರೀಗಳಿಗೆ ಹಾಗೂ ಸಂಘಟಿಸಲಿಕ್ಕೆ ಈ ಹೆಲ್ತ್ ಸೊಸೈಟಿ ನಿರಂತರವಾಗಿ 50 ವರ್ಷದಿಂದ ಕಾರ್ಯವನ್ನು ಮಾಡಿ ಗೌಡಿ ಕೆಡೀಸರ್ ಅವರು ಆಸೀನರಾಗಬೇಕು. ಮೊಹಮ್ಮದ್ ಯಾಸೀನ್ ಮೊಮಿನ್ ಅವರು ನಿರ್ದೇಶಕರು, ಅವರು ಆಸೀನರಾಗಬೇಕು. ಸಂತೋಷ್ ಜರ್ಗಲ್ ಅವರು ಆಸೀನರಾಗಬೇಕು. ರಮೇಶ್ ಬಿರಾದರ್ ಅವರು ಆಸೀನರಾಗಬೇಕು. ಪ್ರಕಾಶ್ ವಾಯ್ ಅಂಬಿಗೇರ್ ಅವರು ಆಸೀನರಾಗಬೇಕು. ಪರಶುರಾಮ್ ಬಡಗೇರ್ ಅವರು ಆಸೀನರಾಗಬೇಕು. ಶ್ರೀಮತಿ ಸವಿತಾ ಜಾಪುರ್ ಅವರು, ಶ್ರೀಮತಿ ಅನಿತಾ ಡವಳೇಶ್ವರ್ ಅವರು, ಸುರೇಶ್ ಸುಣಗಾರ್ ಅವರು, ಸಂತೋಷ್ ದೇವಲಾಪುರ ಅವರು, ಈ ಎಲ್ಲ ಮಹಿಳೆಯರು ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಗಣ್ಯರು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಲ್ಲಿ ಎಲ್ಲ ಅತ್ಯಂತ ಯಶಸ್ವಿ ನಿಟ್ಟಿನಲ್ಲಿ ಹೆಲ್ತ್ ಸೊಸೈಟಿಯನ್ನು ಮುನ್ನಡೆಸುತ್ತಿರುವ ನಮ್ಮ ಆಧಾರ ಸ್ತಂಭಗಳಿವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಇದರಲ್ಲಿ ಅಧ್ಯಕ್ಷರು ಕೂಡ ಇದ್ದಾರೆ, ಪದಾಧಿಕಾರಿಗಳು ಇದ್ದಾರೆ. ಪ್ರಸ್ತುತ ಈ ಪದಾಧಿಕಾರಿಗಳ 25ನೇ ಒಂದು ಬೆಳ್ಳಿ ಉತ್ಸವಕ್ಕೆ ಪೂಜ್ಯ ಗುರುದೇವರಾದ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು ಬಂದಿದ್ರು. ಈಗ 50 ವರ್ಷಕ್ಕೆ ಮತ್ತು ನಾನು ಬಂದಿದ್ದಂದ್ರೆ ನಾನು ಬಂದಿಲ್ಲ, ಇದನ್ನ ಸಿದ್ದೇಶ್ವರ ಅಪ್ಪಾಜಿಯವರೇ ಕಳಿಸಿಕೊಟ್ಟಾರ ಅನ್ನೋ ಭಾವನೆಯನ್ನ ನಾನು ಹೇಳಿಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ತಾವೆಲ್ಲರೂ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುವರು. ಬಹಳ ಪವಿತ್ರವಾದ ಕ್ಷೇತ್ರ ಇದು. ಸಮಸ್ತ ಜನತೆಯ ಆರೋಗ್ಯವನ್ನು ನೋಡಿಕೊಳ್ಳುವುದು. ದೇವರು ನಮ್ಮ ದೇಹವನ್ನು ರಚನೆ ಮಾಡಿದ ತಾಯಿಯ ಗರ್ಭದಲ್ಲಿ, ಅಲ್ಲಿ ಎಲ್ಲ ರಚನೆ ಮಾಡಿ ಈ ಭೂಮಿಗೆ, ತಾಯಿಯ ಗರ್ಭದಿಂದ ಈ ಭೂಮಿಗೆ ನಮ್ಮನ್ನ ತಂದ. ಈ ಭೂಮಿಯನ್ನ ನಾವು ಸ್ವಚ್ಛವಾಗಿಡಬೇಕು, ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡಬೇಕು, ಈ ಎಲ್ಲವನ್ನು ನಾವು ಕಾಪಾಡಬೇಕು. ಆದರೆ ದೇವರು ರಚನೆ ಮಾಡಿ ಭೂಮಿಗೆ ನಮ್ಮನ್ನು ಕಳಿಸಿದಾಗ ಈ ದೇಹಕ್ಕೆ ಒಂದಿಷ್ಟು ರೋಗ ಬರ್ತಾವೆ. ಯಾವ ಶ್ರೀಮಂತನೇ ಇರಲಿ, ಬಡವನೇ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಯಾರೇ ಇರಲಿ, ರೋಗ ಬರ್ತಾವೆ. ಆ ರೋಗ ಬಂದಾಗ ಈ ದೇಹ ರಚನೆ ಮಾಡಿರುವ ದೇವರು ಬರುವುದಿಲ್ಲ. ಆ ದೇವರು ಈ ದೇಹಕ್ಕೆ ರೋಗವನ್ನು
ಕಲಿಬೇಕಾದ್ರೆ ಯಾವ ರೂಪದಲ್ಲಿ ಬರ್ತದಂದ್ರ ವೈದ್ಯರ ರೂಪದಲ್ಲಿ ಬಂದು ದೇಹದ ರೋಗವನ್ನು ಕಲಿತಾರೆ. ಅಂತ ಆರೋಗ್ಯ ಇಲಾಖೆಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋದು ಪವಿತ್ರವಾದಂಥ ಇದೊಂದು ಕಾಯಕ ಅನ್ನೋಂಥದ್ದನ್ನ ತಾವೆಲ್ಲ ತಿಳ್ಕೊಂಡು ಸೇವೆ ಮಾಡಿದ್ರಿ. ಇವತ್ತು ಆ ಒಂದು ಆರೋಗ್ಯ ಇಲಾಖೆಯಲ್ಲಿ ಇದ್ದು ನಮ್ಮ ಲಿಂಗೈಕ್ಯ ಮತ್ತು ಸನ್ಮಾರ್ಗದಲ್ಲಿ ನಡೆಯುವಂಥ ಕಾರ್ಯವನ್ನು ಇದು ಹೆಲ್ತ್ ಸೊಸೈಟಿ ಆಚರಿಸುವಂಥ ಸಂದರ್ಭ ಇದೆ. ಇದು ಕೂಡ ನೀವೆಲ್ಲರೂ ಕೂಡ ಅಣಿಯಾಗಿ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಲಿ. ಅಪೂರ್ವ ಸಮಯ ವಿಜಯಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಮನವಿಗೆ ಬಂದು ಮತ್ತು ಈ ನಿರೂಪಣೆ ಕಾರ್ಯಕ್ರಮವನ್ನು ನಡೆಸಿದಂಥ ರವಿ ಕಿತ್ತೂರು ಅವರಿಗೆ ಅಪ್ಪವರು ಸನ್ಮಾನ ಮಾಡಿ ಅಪ್ಪವರು ಹೊರಬೇಕಂತ ನಾನು ಅವರಿಗೆ ಕೇಳ್ಕೊಂಡಿದ್ದೆ ಅಂತ ಅಪ್ಪವರು ಹೂ ಅಂತಾರೆ. ಅದಕ್ಕೆ ದಯವಿಟ್ಟು ರವಿ ಕಿತ್ತೂರು ಅವರು ಆಶೀರ್ವಾದ. ಪೂಜ್ಯರ ಆಶೀರ್ವಾದ ಇರಲಿ ಅಂತ ಕೋರ್ತಾ ಪರಮ ಪೂಜ್ಯರಿಗೆ ನಾವೆಲ್ಲರೂ ಕೂಡ ನಮಿಸೋಣ. ಈಗ ಮುಂದಿನ ಹಾಗೂ ನಮ್ಮ ಸಹೋದರಿ ಡಾಕ್ಟರ್ DS ಅಂತ ಡಾಕ್ಟರ್ ಎಂ ಬಿ ಬಿರಾದರ್ ಅವರೇ, ಜಿಲ್ಲಾ ಸರ್ಜನ್ ಡಾಕ್ಟರ್ ಮಾಸ್ಟೋಳಿ ಸರ್ ಅವರೇ, ಮತ್ತು ಕರ್ನಾಟಕ ರಾಜ್ಯದ ನಮ್ಮ ಸಹಕಾರ ಮಹಾಮಂಡಳ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ಆನಂದಗೌಡ ಬಿರಾದರ್ ಅವರೇ, ಮತ್ತು ನಿವೃತ್ತ DS ಅಂತ ಡಾಕ್ಟರ್ ಗುಂಡಪ್ಪ ಅವರೇ, ಡಾಕ್ಟರ್ NS ಬಿರಾದರ್ ಸರ್, ಮತ್ತು ಎಲ್ಲ ನಿರ್ದೇಶಕರು ಮತ್ತು ಹಿರಿಯ ನಿರ್ದೇಶಕರಾದ ಹೊರನಾಡ್ ಅವರೇ, ಕಿತ್ತೂರು ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಸಹೋದರಿಗಳು ಹಾಗೂ ವೇದಿಕೆ ಎದುರುಗಡೆ ಇರುವಂಥ ಎಲ್ಲ ಇಲಾಖೆ ಸಿಬ್ಬಂದಿ ಎಲ್ಲ ಸದಸ್ಯರು ನಮಸ್ಕಾರಗಳು. ಇವತ್ತು ಹೀಗಾಗಿ ನಾವು ಹೇಳಿದಾಗ ಮಾನ್ಯ ನಮ್ಮ ಪೂಜ್ಯ ಪರಮ ಪೂಜ್ಯ ಶ್ರೀಗಳು ಹೇಳಿದ್ರು, ಉಳಿದವರು ಅಧ್ಯಕ್ಷರು ಹೇಳಿದರು. ನಾವು 2000 ನಾನು ಕಲಿಕೆರೆ ಕ್ವಾರ್ಟರ್ಸ್ ಇದ್ದಾಗ MG ಪಾಟೀಲ್ ಡಾಕ್ಟರ್ ಆಮೇಲೆ ವೇಲಾಶಂಕರ್ ಬಂದರು ಸರ್. 99 ನಾವು ಕ್ವಾರ್ಟರ್ಸ್ ಆಗಿದ್ದೆ, 4-5 ಗಂಟೆಗೆ ಆಗಿತ್ತು ಬಂದು. ಯಾವಾಗಲೂ ಇಬ್ಬರು ಕೂಡೇ ಹೊರಟಿದ್ರು ಬರ್ತಿದ್ರು ನಮ್ಮ ತಾಲೂಕಿಗೆ ಅಂತ ಹೇಳ್ತಿದ್ರು. ಅವಾಗ ಇಲಾಖೆಯವರು ನಮ್ಮ ಹೊಸಮನೆಯವರು ನಮ್ಮಲ್ಲಿ ಯಾರೋ ಬಂದಿದ್ರು ಇಲ್ಲಿ ಕಟ್ಟಡಕ್ಕಿದ್ದಾಗ ಸಾಲ ತಗೊಳಕ್ಕೆ ಬಂದಿದ್ದರು. ಅವಾಗ ಕಡೆ ಕೂತು ಹೇಳಿದವರು ಡಾಕ್ಟರ್ ಇಲ್ಲಿ ಡಾಕ್ಟ್ರಿಂದ ಅಂಡಿಗೆ 76 ಮಾಡಿದ್ರು ಬ್ಯಾಂಕ್ ₹6. ಅದಕ್ಕಿಂತ ಮೊದಲು 1963 ಸೀಟೊಳಗೆ ನಿಮ್ಮ ಅವಾಗ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ಸರ್. ಆ್ಯಕ್ಚುಲಿ ನಾನು 2004 ಮೆಂಬರ್ ಆದ ಇದು ಅವಾಗ ಅವರು ಮಾಡಿದ್ದು ₹150 ಒಬ್ಬರೇ ಹಾಕಿದ್ದು ನಮ್ಮ ಈಗ ಕೋಟಿಗಟ್ಟಲೆ ಇಟ್ಟವರು. ಅದೇ ರೀತಿ ಅಂಡಿಗೇರಿ ಸಾಹೇಬರು ₹5 ಹಾಕಿದ್ದಂತ ನೋಡಿ ಕ್ಲೋಸ್ ಟುಗೆದರ್ ಆಗ್ತದೆ. ಸೊ ಈಗಾಗಲೇ ಎಲ್ಲರೂ ಹೇಳಿದ್ರು. ಇನ್ನೊಂದು ನಾವು ಸಹಕಾರ ಗೆಲ್ಲಿ ಉದ್ದೇಶ ಏನಂದ್ರೆ ಈಗಾಗಲೇ ಹೇಳಿದ್ರು NPA ನೆಟ್ ನಾನ್ ಪ್ರಾಫಿಟ್ ಅಸೆಟ್ ಏನಿದೆ ಅಂತ ಬ್ಯಾಂಕ್ನೊಳಗೆ ಇಟ್ ಶುಡ್ ಬಿ ಐಡಿಯಲಿ 0. ಬಟ್ ಈಗ ನೋಡಿದ್ರೆ ನೀವು ಹೇಳಿದ್ರು, ಮೋದಿಯವರು ಹೇಳಿದ್ರು 65 lakhs ಈ ವರ್ಷ ಫಾಯ್ದೆ ಆಗೈತಿ, ಪ್ರತಿ ವರ್ಷ ಹಾಕೋದು ಬಂದೈತಿ. ಬಟ್ ನಮ್ಮ ಡಿಪಾಸಿಟ್ ಈ ಸರಿ 8 ಕೋಟಿ 9 crores ಬಂದೈತೆ ಅಂತ ತಿಳ್ಕೊರಿ. ನಾವು ಕೊಡೋದು ಅಷ್ಟೇ ಕೊಟ್ಟಿವಿ, ಸಾಲ 10 ಕೋಟಿ ಸಾಲ ಕೊಟ್ಟಿವಿ. ಸೊ ಇಷ್ಟು ಇಂಟ್ರೆಸ್ಟಿಂದ ಇಷ್ಟು ಫಾಯ್ದೆ ಆದರೂ ಬಟ್ ಇವಾಗ NPA ಮೋರ್ ದನ್ 8% ಸರ್. ಇಟ್ ಮೀನ್ಸ್ ಕ್ರೋರ್ಸ್ ಟುಗೆದರ್ ಆಗೈತಿ. ಸೊ ಇದನ್ನು ನಾವು ಹೆಲ್ದಿ ಆಗಿಲ್ಲ. ಇದು ನಮ್ಮ ಹ್ಯಾಂಗ್ ಹೆಲ್ತ್ ಇಂಡಿಕೇಟರ್ ನಾವು ಹೇಳ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಮ್ಮ ಬಿಜಾಪುರ 0.6 ಇದೆ, ಇನ್ನು ಉಡುಪಿ ಮಂಗಳೂರು 1 ಇದೆ ಹೆಲ್ತ್ ಡೆವಲಪ್ಮೆಂಟ್ ಇಂಡೆಕ್ಸ್. ಬಟ್ ನಮ್ಮ ಬಿಜಾಪುರ ಇದರಲ್ಲಿ ಬ್ಯಾಂಕ್ ಒಳಗೂ ಹೆಲ್ತ್ ಇಂಡಿಕೇಟರ್ ಇದೆ. ಇಟ್ ಶುಡ್ ಬಿ 0 ಇಲ್ಲಿ. ಸೊ ಬ್ಯಾಂಕ್ ಒಳಗೆ ಸರ್ಕಾರ 0 ಇರ್ಬೇಕು ಸರ್ ಹೆಲ್ತ್ ಇಂಡಿಕೇಟರ್. ಬಟ್ ಸ್ಟಿಲ್ ಇಲ್ಲಿ ಮೈನಸ್ ಒಳಗಿದೆ. ಸೊ ಬ್ಯಾಂಕಿನ ಇನ್ನೂ ಅಷ್ಟು ಪ್ರಾಫಿಟ್ ನಾವು ಹೆಲ್ದಿ ಇಲ್ಲ. ನಾವು ತಿಳ್ಕೊಂಡದಾಗೆ ಇನ್ನೂ 2 ಕೋಟಿ ನಾವು ಡೆಫಿಸಿಟಲ್ಲಿ NPAಯಲ್ಲಿ ಇದನ್ನು ನಾವು 0 ತರಬೇಕಾಗಿತ್ತು. ಸೊ ತಮ್ಮೆಲ್ಲ ಪರಿಶ್ರಮದ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಮನೆಯವರು ಈ ವರ್ಷ ಇಷ್ಟು ಫಾಯ್ದೆ ಆಯಿತು ಇಲ್ಲ NPA ಇದು ನೀವು ಯಾರಿಗೆ ಕೊಟ್ಟಿದ್ದು ರಿಕವರಿ ಆಗ್ತೈತೆ ನೋಡ್ಬೇಕು. ಸೊ ವಿ ಆರ್ ಡೆಫಿಸಿಟ್ ಬೈ 2.5 crores ಇನ್ನು ನಾವು NPA. ಸೊ ಅದನ್ನು ನಾವು ಮಾಡಿ ಇದು ಎಲ್ಲ ಸದಸ್ಯರು ಕೇಳ್ಕೊಂಡು ಅಧ್ಯಕ್ಷರು ಈ ರೀತಿ ಪ್ರತಿಯೊಬ್ಬರು ಕನಿಷ್ಠ 15,000 ಪೇಮೆಂಟ್ ಇರ್ತೇವೆ ಗ್ರೂಪ್ಗೆ. ಅವ್ನಿಗೆ ತಿಂಗಳಿಗೆ 1,000 ಕಟ್ಟಿಸ್ಕೊಳ್ಬೇಕು. ಆ ಥರ ನಾವು ಮಾಡಬೇಕು ಬ್ಯಾಂಕಿನಿಂದ. ಎಲ್ಲ ಸಿಬ್ಬಂದಿ ಹೊತ್ತಿನ ಆಡಳಿತ ಬಂದಿತ್ತು ಆದಾಗ ನಮ್ಮ ಬ್ಯಾಂಕು ಹೆಲ್ದಿ ಆಗ್ತೈತಿ, ಹೆಲ್ದಿ ಟಿಕೆಟ್ 0 ಬರ್ತೈತಿ ಅಂತೇಳಿ. ಸೊ ನನಗೆ ಈ ಒಂದು ಅವಕಾಶ ನಮ್ಮ ಆರೋಗ್ಯ ಇಲಾಖೆಯ
ನೌಕರರ ಸಹಕಾರಿ ಪತ್ತಿನ ಸಂಘದ 50ನೇ ಸುವರ್ಣ ಮಹೋತ್ಸವವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಸಂಘ ಇವತ್ತಿಗೆ ಸ್ಥಾಪನೆಯಾಗಿ 50 ವರ್ಷ ಆಯಿತು. ಇಲಾಖೆ ನಮ್ಮ ಸಂಘದಲ್ಲಿ ಒಟ್ಟು 1500 ಸದಸ್ಯರಿದ್ದು DHO ಅವರನ್ನು ಒಳಗೊಂಡು ಎಲ್ಲ ವೈದ್ಯಾಧಿಕಾರಿಗಳು ಸಿಬ್ಬಂದಿ ಎಲ್ಲರೂ ಸಂಘದ ಸದಸ್ಯರಿದ್ದು ನಾವು ಸಂಘದಿಂದ 10 ಲಕ್ಷ ಸಾಲ ಕೊಡೋ ವ್ಯವಸ್ಥೆ ಹಾಗೂ ಇನ್ನಿತರ ಒಂದು ಆರ್ಥಿಕ ಅನುಕೂಲ ಸಂಘದ ಸದಸ್ಯರಿಗೆ ಮಾಡ್ತಾಯಿದ್ದೀವಿ. ಈ ಮೂಲಕ ನಾನು ನಮ್ಮ ಜಿಲ್ಲೆಯ ಎಲ್ಲ ಈ ಸಂಘದ ಸದಸ್ಯರಿಗೆ 50ನೇ ವರ್ಷದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಈ ಸಂಘದ ಬಗ್ಗೆ ಸಂಘದ ಆದಾಯ ಬಗ್ಗೆ ಹೇಳ್ರಿ. ಆದಾಯ ಈಗ ಒಟ್ಟು FD ಸದ್ಯಕ್ಕೆ 10 ಕೋಟಿ FD ಇದೆ. ಆಮೇಲೆ ದುಡಿಯುವ ಬಂಡವಾಳ 20 ಕೋಟಿ ಇದೆ. ಈ ವರ್ಷ ಸಂಘವು 65 ಲಕ್ಷ ಲಾಭವನ್ನು ಗಳಿಸಿದೆ. ಲಾಭದಲ್ಲಿ ನಾವು ಡಿವಿಡೆಂಡ್ ಅಂತ ಎಲ್ಲ ಸಂಘದ ಸದಸ್ಯರಿಗೆ 10% ಅಮೌಂಟನ್ನು ನಾವು ಹಂಚ್ತಾ ಇದ್ದೀವಿ. ಸರ್, ಸ್ಟಾರ್ಟಿಂಗ್ ಎಷ್ಟು ಹೂಡಿಕೆ ಅಂತ ಸ್ಟಾರ್ಟ್ ಆಗಿತ್ತು ಸಾಕು ಸರ್? ಸಂಘ 1976ರಲ್ಲಿ ಡಾಕ್ಟರ್ YR ಅಣ್ಣಿಗೇರಿ ಸಾಹೇಬರು DHO ಇದ್ದಾಗ ಅವರು ₹5 ಸೇರ ದುಡ್ಡನ್ನು ಹಾಕಿ ಈ ಸಂಘವನ್ನು ಪ್ರಾರಂಭ ಮಾಡಿದ್ರು. ಆವಾಗ ₹200 ಸಾಲವನ್ನು ಕೊಡ್ತಾಯಿದ್ರು. ಈಗ ನಾವು 10 ಲಕ್ಷ ಸಾಲವನ್ನು ಕೊಡ್ತಾಯಿದ್ದೀವಿ. ಹೆಸರು ಸರ್? ಹೆಸರು ಹೇಳಿ ಸರ್. ನಾನು ಸಂಘದ ಸೊಸೈಟಿ ಸಂಘದ ಅಧ್ಯಕ್ಷ ವಿನಾಯಕ್ ಅವಧಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರದ ಲಿಂಗಾಯತ್ ಸಮುದಾಯ ಭವನದಲ್ಲಿ 50ನೇ ವರ್ಷದ ಸಂಭ್ರಮಾಚರಣೆಯನ್ನು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಇಲಾಖೆಯ ನೌಕರರ ಸಹಕಾರಿ ಪತ್ತಿನ ಸಂಘ ವಿಶೇಷವಾಗಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭ ಇದಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಿಂದಿನ ಅಧ್ಯಕ್ಷರುಗಳಿಗೆ, ನಿರ್ದೇಶಕರುಗಳಿಗೆ ಮತ್ತು ಉಪಾಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯವನ್ನು ಮಾಡಿದರು. ಮತ್ತು ಈ ಬ್ಯಾಂಕಿಗೆ ದುಡಿದಂಥ ಅಣ್ಣಿಗೇರಿ ಸಾಹೇಬರ ಒಂದು ನೆನಪಿನಲ್ಲಿ ಆ ಒಂದು ಕುಟುಂಬದ ಎಲ್ಲ ಸದಸ್ಯರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದರು. ಭಾಳ ವಿಶೇಷವಾಗಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಶೇಕಡ 85ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರಿಗೆ ಭಾಳ ವಿಶೇಷವಾಗಿ PUCಯಲ್ಲಿ ಮತ್ತು SSLCಯಲ್ಲಿ ಶೇಕಡ 99.9ವರೆಗೂ ಕೂಡ ಸಾಧನೆ ಮಾಡಿದಂಥ ಮಕ್ಕಳು ಆರೋಗ್ಯ ಇಲಾಖೆ ಇದು ಹೆಲ್ತ್ ಸೊಸೈಟಿಯ ಸದಸ್ಯರ ಮಕ್ಕಳಾಗಿದ್ದರು. ಅಂಥ ಒಂದು ವಿಶೇಷವಾದಂಥ ಕಾರ್ಯವನ್ನು ಈ ಒಂದು ಹೆಲ್ತ್ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಇವತ್ತು ನಡೆಸಿಕೊಟ್ಟರು. ಭಾಳ ಹೆಮ್ಮೆ ತರುವಂಥದ್ದು. ಇದು ಆರೋಗ್ಯಕ್ಕೆ ಇಲಾಖೆ ಹೆಮ್ಮೆ. ಭಾಳ ಇವರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ರವಿ ಕಿತ್ತೂರು ಜಿಲ್ಲಾ ಆಸ್ಪತ್ರೆ ನೌಕರರ ಸಂಘದ ಒಂದು ಕಾರ್ಯದರ್ಶಿಯಾಗಿ ಅವರಿಗೆಲ್ಲರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಓಕೆ. ಇವತ್ತು ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಪತ್ತಿನ ಸಹಕಾರಿ ಸಂಘ ಆರೋಗ್ಯ ಇಲಾಖೆ ಪತ್ತಿನ ನೌಕರರ ಸಂಘದ ಇವತ್ತೇನು ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀವಿ. ಇದು ಒಂದು ವಿಶೇಷ ಮತ್ತು ಉನ್ನತ ಒಂದು ನಮ್ಮ ಆರೋಗ್ಯ ಇಲಾಖೆ ಯಾರು ನಮ್ಮ ಅಣ್ಣಿಗರ ಸರು ಪ್ರಾರಂಭ ಮಾಡಿದ್ದು ಇಲ್ಲಿವರೆಗೆ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಸಂಬಳ ಬಳಕೆದಾರರಿಂದ ಒಂದು ನಿರಂತರವಾಗಿ ಒಂದು ಒಳ್ಳೆಯ ಮುನ್ನಡೆಯನ್ನು ಸಾಧಿಸಿ ಇವತ್ತು 50 ವರ್ಷವನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಇಲಾಖೆಯ ಎಲ್ಲ ನೌಕರರ ಅಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ಸದಸ್ಯ ಬಾಂಧವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ವಿಶೇಷ ನಮ್ಮ ಪತ್ತಿನ ಸಹಕಾರಿ ಬ್ಯಾಂಕಿನ ಈ ಸುವರ್ಣ ಮಹೋತ್ಸವ ಮುಂದಿನ ದಿನಗಳಲ್ಲಿ 75 ವರ್ಷ ಆಗಲಿ ಮತ್ತು 100 ವರ್ಷಗಳಲ್ಲಿ ಹೀಗೆ ಬೆಳೀತಾ ಹೋಗಲಿ. ಎಲ್ಲರಿಗೂ ಇದರ ಒಂದು ಹಣಕಾಸಿನ ಸದುಪಯೋಗ ಪಡೆದುಕೊಳ್ಳಲಿ ಮತ್ತು ಇದರಿಂದ ನಮ್ಮ ಇಲಾಖೆಯ ಎಲ್ಲ ನೌಕರರು ಒಂದು ಉನ್ನತಿ ಹೊಂದಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಸಂತೋಷ್ ಯರ್ಗಲ್, ನಿರ್ದೇಶಕರು ವಿಜಯಪುರ ಮತ್ತು ಬಾಗಲಕೋಟೆ ಪತ್ತಿನ ಸಹಕಾರಿ ಸಂಘ ವಿಜಯಪುರ. ಸಂಘದ ಮಾಜಿ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು ಈಗಾಗಲೇ YR ಅಣ್ಣಿಗೇರಿ ಸರ್ ಅವರ ಕುಟುಂಬಕ್ಕೆ ನಾವು ಸನ್ಮಾನವನ್ನು ನೆರವೇರಿಸಿದ್ದೀವಿ. ದಿವಂಗತ AD ಪಾಟೀಲ್ ಇವರು ಅಧ್ಯಕ್ಷರಾಗಿ 1977ರಿಂದ 79ರವರೆಗೆ 2 ವರ್ಷ ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರಾಗಿ 77ರಿಂದ 1978ರವರೆಗೆ ಉಪಾಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಕೈಗೊಂಡ ದಿವಂಗತ AD ಪಾಟೀಲ್ ಸರ್ ಅವರ ಯಾರ ಕುಟುಂಬದ ವರ್ಗದವರು ಬಂದರೆ ಅವರು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅವರಿಗೆ ವಿನಂತಿ ಮಾಡ್ತೀವಿ. ಅದರಂತೆ ದಿವಂಗತ UY ಮಕ್ಕಣ್ಣವರು ಇವರು ಅಧ್ಯಕ್ಷರಾಗಿ ಮುಂದಿನ ಸನ್ಮಾನಕ್ಕೆ ತಯಾರಿಯಾಗಿರಬೇಕು. SD ಪುರಾಣ ಅವರು, MD ಚಿಕ್ಕಲಿಗೆ ಅವರು, SS ಸಂತರ್ಗಾವಿ ಅವರು,
NS ಬಾವಿಕಟ್ಟಿ ಅವರು, ಜಗತ್ ರವಿದಾರ್ ಅವರು, ಶ್ರೀಮತಿ NT ದಾಸರ್ ಅವರು, DM ಕೋಟ್ ರೆಡ್ಡಿ ಅವರು, PG ಮೋದಿ ಅವರು ಇವರೆಲ್ಲ ತಯಾರಿಯಲ್ಲಿ ಇರಬೇಕು. AN ಬಿರಾದರ್ ಅವರು ಜೋರಾದ ಚಪ್ಪಾಳೆ ಇರಲಿ. ಈ ಎಲ್ಲ ಮಹಿಳೆಯರಿಗೆ ಭಾಳಷ್ಟು ಹೆಲ್ತ್ ಸೊಸೈಟಿ ಬೆಳೀಲಿಕ್ಕೆ ಭಾಳಷ್ಟು ಕಾರ್ಮಿಕರು ಇಷ್ಟು ಜನ ಮಹಿಳೆಯರು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ವಿನಂತಿ ಮಾಡ್ತೀವಿ. ಇವರೆಲ್ಲರೂ ಕೂಡ ಚೆಮ್ಮಲಿಗೆ ಅವರು, ಅಮಿತ್ ಚೆಮ್ಮಲಿಗೆ ಅವರು ತಂದೆಯವರ ಸರಿ ಕಡೆ ಬರ್ರಿ ಸರ್. ನೋಡಿ ಸರ್, MB ಚೆಮ್ಮಲಿಗೆ ಅವರು, ಅವ್ರ ಪರವಾಗಿ ಅಮಿತ್ ಚೆಮ್ಮಲಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಸರ್ ಇನ್ನೊಂದು ಸಂತೋಷ ಇನ್ನೊಂದು ಚೇರ್ ಕೊಡ್ವಿ. ಅವರೊಬ್ಬರೇ ಹೊಡಿತಾರೆ ಮತ್ತೆ. ಜೋರಾದ ಚಪ್ಪಾಳೆಯಲ್ಲಿ ಬ್ಯಾಂಕನ್ನ ಸಾಲ ವಸೂಲಾತಿಗಾಗಿ ಇವರೆಲ್ಲರೂ ಕೂಡ ಸಹಕಾರ ನೀಡಿದಂಥ ಮಹಿಳೆಯರು, ವೈದ್ಯರಿದ್ದಾರೆ, FDC ಇದ್ದಾರೆ, ಕಚೇರಿ ಅಧೀಕ್ಷಕರಿದ್ದಾರೆ, ನಮ್ಮ PSC ತಾಲೂಕಾ ಆಸ್ಪತ್ರೆ ಎಲ್ಲ ಕಡೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವಂಥವರು, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಾಲ ವಸೂಲಾತಿಗಾಗಿ ಬಹಳಷ್ಟು ಶ್ರಮ. FDC ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊನ್ನೂರಿಗೆ ಸುನೀಲ್ ಬ್ಯಾಂಕೋಡ್ ಅವರು, ಪ್ರಥಮ ದರ್ಜೆಯ ಸಹಾಯಕರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಸೂರು, ಗಣೇಶ್ ಚವಾಣ್ ಅವರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊನ್ನೂರಿ, ಮೊಹಮ್ಮದ್ ಪಡ್ವಾಣ್ ಅವರು, ದ್ವಿತೀಯ ದರ್ಜೆಯ ಸಹಾಯಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ, ಸುರೇಶ್ ಬಜೆಟ್ರಿ ಅವರು, SDC ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಸಗಿ, ಸಂತೋಷ್ ಜಾಗೀರ್ದಾರ್ ಪ್ರಯೋಗಾಲಯ ತಂತ್ರಜ್ಞಾನ, ಮೊಬೈಲ್ CHO, ಓಕೆ 42 ಜನ ರಕ್ತದಾನ ಮಾಡಿದ್ದಾರೆ. ಮೊದಲನೆಯ ಒಂದು ತಂಡವನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯಲ್ಲಿ ಇವರಿಗೆ ರಕ್ತದಾನ ಮಾಡುವಂಥ ಯೋಧರಿವರು, ಆರೋಗ್ಯ ಇಲಾಖೆ ಯೋಧರಿವರು, ಜೋರಾದ ಚಪ್ಪಾಳೆಯಲ್ಲಿ ರಕ್ತದಾನ ಮಾಡಿದಂಥವ್ರು ಎಲ್ಲರಿಗೂ ಏನು ಒಂದು ಮೊಮೆಂಟು ಕೊಟ್ಟಿವಿ ನಮ್ಮ ಸಂಘದಿಂದ. ಅವರೆಲ್ಲರೂ ಫೋಟೋ ಹಾಕ್ಸಿದ್ದೀವಿ ಆ ಮೊಮೆಂಟು. ಅದಕ್ಕೆ ನಮಗೆ ಸ್ವಲ್ಪ ಡಿಲೇ ಆಯಿತು ನಿಮಗೆ ಸೆಟ್ ಮಾಡೋಕ್ಕೆ. ದಯವಿಟ್ಟು ಅವರುಗಳನ್ನು ಸರಿಪಡಿಸ್ತೀವಿ. ಯಾಕಂದರೆ ಈ ನೆನಪಿನ ಕಾಲಕ್ಕೆ ಶಾಶ್ವತವಾಗಿ ನಿರ್ಮಿತ ನಮ್ಮ ಸೊಸೈಟಿ ಅಂತ ಅವರ ಫೋಟೋ ಹಾಕಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ನಾನು ಈಗ ಕರೀತೀನಿ. PUCಯಲ್ಲಿ 85% ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯರ ಹೆಸರನ್ನು ನಾನು ಕರೀತೀನಿ. ಅವ್ರು ದಯವಿಟ್ಟು ಬಂದು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬಹುದು. ಹೆಸರು ಕೇಳಿ, ಹೆಸರು ಬದಲಾವಣೆ ಆಗಿರ್ತಾವ ಅಷ್ಟೇ. ಮಾಸತಿ ಇದ್ದಾರೆ, ರವೀಂದ್ರ ಮಾಸತಿ ಇದ್ದಾರೆ. ಬಹಳ ವಿಶೇಷವಾದಂಥ ಸಾಧನೆ ಮಾಡಿದಂಥ ಮಕ್ಕಳು 85% ಹೆಚ್ಚು 98.5% ಮಾಡಿದಂಥ ಮಕ್ಕಳು. ಆರೋಗ್ಯ ಇಲಾಖೆಯ ನಮ್ಮ ಹೆಲ್ತ್ ಸೊಸೈಟಿಯ ನಗದು ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ಅವರಲ್ಲಿ ವಿನಂತಿ ಮಾಡ್ತೀವಿ. ಮುಂದಿನ ವ್ಯಾಸಂಗ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ನಿಮ್ಮ ತಂದೆ ತಾಯಿ ಕಂಡಂಥ ಕನಸು ನನಸಾಗಲಿ. ಸನ್ಮಾನ PUC ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಅಂಕ ಪಡೆದವರು. ಈಗ SSLC ಮಕ್ಕಳನ್ನು ಕರಿತೀನಿ ನಾನು. ಸರಿ, ನಾನು ಬಿಟ್ಟು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಲ್ಲಿ ಭಾಳ ವಿಶೇಷವಾದಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯಕ್ರಮದಾಗಲಿ 99.68% ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ ಅಂದರೆ ಇದು ಅತ್ಯಂತ ಹೆಮ್ಮೆ ತರುವಂಥದ್ದು.
ಈ ಎಲ್ಲ ಮಕ್ಕಳಿಗೆ ವಿಶೇಷವಾದಂತಹ ಅಭಿನಂದನೆ ಇರಲಿ. ಜೋರಾಗಿ ಚಪ್ಪಾಳೆ. ಇದು ಕೊನೆಯ ಸನ್ಮಾನ. ಇದು ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ಈ ಸಿಬ್ಬಂದಿಗಳು ಮುಖ್ಯ ಕಾರಣ. ಆಡಳಿತ ಮಂಡಳಿಯ ಮಾರ್ಗದರ್ಶನದಂತೆ ಕೆಲಸ ಮಾಡುವಂಥವರು. ಸರ್ ಇಲ್ಲಿ ನೋಡಿ, ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ಪೂರ್ತಿ 13 ಜನ ಜಿ.ಬಿ. ಮಾಡೋಣ. ಸೊ ಆ ಕಪ್ಪು ಚುಕ್ಕೆ ದಯವಿಟ್ಟು ನಮ್ಮ ಬಳಿಕ ಗೌರವ ಸನ್ಮಾನ ಸಂಜು ಬರಾಬಿ ಅವರು ಅತ್ಯಂತ ನನ್ನ ಪ್ರೀತಿಯ ಸಹೋದರ. ಸರ್ ಸ್ಪೆಕ್ಟ್ ತೆಗಿತೀರಿ. ಸನ್ಮಾನವನ್ನು ಇದೇ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತರು ಅವರ ಕುಟುಂಬದ ಸದಸ್ಯರಿಗೆ ಒಂದು ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಈ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆ ತಾಯಿ ಲಕ್ಷ್ಮಿಯ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ. ಕುಡಿಯೋದು ತುಂಬುವ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದ ಸ್ನೇಹಿತರಾದಂಥ ಸಂಜು ಕರಾಣಿಯವರು ಆ ಒಂದು ದೃಶ್ಯವನ್ನು ಸೆರೆ ಹಿಡಿತಾ ಇದ್ದಾರೆ. ಮಾನ್ಯ ಡಿ.ಎಚ್. ಸರ್ ಅವರು ಸ್ವಲ್ಪ ಇನ್ನುಳಿದ ಎಲ್ಲ ಗಣ್ಯರು ಸಮಾರಂಭದ ಮುಂದಿನ ಆಶಯಗಳಲ್ಲಿ ಆಸೀನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಮಪುಣ್ಯರು ಆಗಮಿಸ್ತಾ ಇದ್ದಾರೆ. ಬಡಬ ಕ್ಲಾಸ್ ಗೌರವಾನ್ವಿತ ಸಿಬ್ಬಂದಿಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವ ನಮ್ಮ ಜಿಲ್ಲಾ ಆಸ್ಪತ್ರೆಯ ಗೌರವಾನ್ವಿತ ಜಿಲ್ಲಾ ಶಿಕ್ಷಕರಾದಂಥ ಡಾಕ್ಟರ್ ಶಿವಣ್ಣ ಮಾಂತೇಶ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಅಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೀತಾ ಇದೆ. ಕುಳಿತಲ್ಲಿ ಅವರೆಲ್ಲರಿಗೂ ಕೂಡ ನಮ್ಮ ಆರೋಗ್ಯ ಇಲಾಖೆಯ ಮೇಡಮ್ ಈ ಕಡೆ ತಿರುಗ್ರಿ ಮೇಡಮ್, ಈ ಕಡೆ ತಿರುಗ್ರಿ.